ಬೇಲಿ ಪದ್ಧತಿಗಳ ಬದಲಾವಣೆಯೊಂದಿಗೆ ಅವನತಿಯ ಅಂಚು ತಲುಪಿರುವ ಮಧ್ಯಮ ಪ್ರಮಾಣದ ವೃಕ್ಷಗಳಲ್ಲಿ ಕೊಂಡಮಾವು ಅಥವಾ ಕೊಣಮಾವು ವೃಕ್ಷವೂ ಸಹ ಒಂದು. ಬರ್ಸರೇಸಿಯೇ ಕುಟುಂಬಕ್ಕೆ ಸೇರಿದ ಕೊಂಡಮಾವಿನ ವೈಜ್ಞಾನಿಕ ಹೆಸರು ಕೋಮಿಫೋರಾ ಕಾರ್ಡೆಟಾ. ಸಂಸ್ಕೃತದಲ್ಲಿ ಇಕ್ಕಟ ಅಥವಾ ಇಕ್ಕಡ ಎಂದರೆ ಕನ್ನಡದಲ್ಲಿ ಕೊಂಡಮಾವು ಹಾಗೂ ಕೊಣಮಾವು ಎಂದರೆ ಆಂಗ್ಲ ಭಾಷೆಯಲ್ಲಿ ಹಿಲ್ ಮ್ಯಾಂಗೋ ಹಾಗೂ ಗ್ರೀನ್ ಕೋಮಿಫೋರಾ ಎನ್ನಲಾಗಿದೆ. ಕೊಂಡಮಾವಿನ ಮೂಲ ಭಾರತವೇ ಆಗಿದ್ದು ದಕ್ಷಿಣ ಭಾರತ ಹಾಗೂ ಶ್ರೀಲಂಕಾದಾದ್ಯಂತ ಕಾಣಬಹುದಾಗಿದೆ. ಸುಮಾರು 20 ರಿಂದ 30 ಅಡಿ ಎತ್ತರವಾಗಿ ಬೆಳೆಯಬಲ್ಲ ಕೊಂಡಮಾವು ಮಾಸಲು ಬಿಳಿ ಹಾಗೂ ಹಸಿರು ಬಣ್ಣದ ರಸಭರಿತವಾದ ಕಾಂಡವಿದ್ದು ಶಂಖಾಕಾರದ ನುಣುಪಾದ ಸುಮಾರು 5 ಸೆಂಟಿಮೀಟರ್ ಉದ್ದ ಹಾಗೂ 3 ಸೆಂಟಿಮೀಟರ್ ಅಗಲವಾದ ಹಸಿರು ಎಲೆಗಳಿದ್ದು 3 ಎಲೆಗಳು ಒಂದೇ ತೊಟ್ಟಿನಲ್ಲಿ ಜೋಡಣೆಗೊಂಡಿದ್ದು 4 ದಳಗಳಿಂದ ಕೂಡಿದ ತಿಳಿ ಹಳದಿ ಬಣ್ಣದ ಪುಟ್ಟ ಪುಟ್ಟ ಹೂವುಗಳಿದ್ದು ಚಿಕ್ಕದಾದ ಹಸಿರು ಕಾಯಿಗಳಿರುತ್ತವೆ. ಹಿಂದಿನ ಕಾಲದಲ್ಲಿ ಜೀವಂತ ಬೇಲಿಗಳ ನಿರ್ಮಾಣದಲ್ಲಿ ಕೊಂಡಮಾವಿನ ಗಿಡಗಳನ್ನ ಹೊಲ ಹಾಗೂ ತೋಟಗಳ ಬದುಗಳಲ್ಲಿ ಬೆಳೆಯಲಾಗುತ್ತಿತ್ತು. ಇಂದಿಗೂ ಸಹ ಕೊಂಡಮಾವಿನ ಎಲೆಗಳನ್ನ ದೇವರ ಪೂಜೆಗೆ ಬಳಸಲಾಗುತ್ತದೆ. ಸೈಕ್ಲೋಫಿನ್ಚಿನ್, ಬಿ ಪಿನೇನ್, ಡಿ ಲಿಮೋನಿನ್, ಬಿ ಲಿನಲೂಲ್, ಎ ಟರ್ಪಿನಾಯ್ಲ್, ಕ್ಯಾಪ್ರಿಕ್ ಆಸಿಡ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಕೊಂಡಮಾವನ್ನ ಆಯುರ್ವೇದ, ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ವಾತಪಿತ್ತಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಮಧುಮೇಹ, ಚರ್ಮರೋಗ, ಜ್ವರ, ಅರ್ಥರೈಟಿಸ್ ಮುಂತಾದ ಕಾಯಿಲೆಗಳಲ್ಲಿ ಬಳಸಲಾಗುತ್ತದೆ. ಕೊಂಡಮಾವಿನ ಔಷಧೀಯ ಉಪಯೋಗಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದರೂ ಸಹ ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿ ಮೈಕ್ರೋಬೈಲ್ ಗುಣಗಳಿಂದ ಕೂಡಿರುವ ಕೊಂಡಮಾವಿನ ಸಾಮಾನ್ಯ ಉಪಯೋಗವೆಂದರೆ ಕೊಂಡಮಾವಿನ ಹಾಲಿಗೆ ಅದೇ ಗಿಡದ ಬುಡದ ಮಣ್ಣನ್ನ ಸೇರಿಸಿ ಗಾಯ ಹಾಗೂ ಚರ್ಮ ರೋಗಗಳಿಗೆ ಲೇಪಿಸಲಾಗುತ್ತದೆ. ಈ ಮರದ ಅಂಟಿನಿಂದ ಧೂಪ ತಯಾರಿಸುವುದರ ಜೊತೆಗೆ ಈ ಅಂಟನ್ನ ಅರೋಮಾ ಥೆರಪಿಯಲ್ಲಿ ಬಳಸಲಾಗುತ್ತದೆ ಕೂಡ. ಕೊಂಡಮಾವಿನ ಕಾಯಿಗಳಿಂದ ಕೆಲ ಬುಡಕಟ್ಟು ಜನಾಂಗಗಳಲ್ಲಿ ಉಪ್ಪಿನಕಾಯಿ ತಯಾರಿಸುತ್ತಾರೆ ಎನ್ನಲಾಗಿದ್ದು ಕೊಂಡಮಾವಿನ ಎಣ್ಣೆಯನ್ನ ಕೈಕಾಲು ಹಾಗೂ ಸೊಂಟ ನೋವಿನ ಮಸಾಜ್ಗಳಲ್ಲಿ ಬಳಸಲಾಗುತ್ತದೆ. ಈ ಸಸ್ಯದ ಯಾವುದೇ ಅಡ್ಡ ಪರಿಣಾಮಗಳ ವರದಿಗಳಿಲ್ಲ. ಆದಾಗ್ಯೂ ಈ ಸಸ್ಯದ ಉತ್ಪನ್ನಗಳನ್ನ ಆಂತರಿಕವಾಗಿ ಸೇವಿಸುವ ಮುನ್ನ ವೈದ್ಯರ ಸಲಹೆ ಪಡೆಯಬೇಕು. ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ಬಳಸಬಾರದು.